15 ವರ್ಷ MLA ಮಿನಿಸ್ಟ್ರಾಗಿ ಕೆಲಸ ಮಾಡಿರ್ತಕ್ಕಂಥವರು ಏನು ಕೆಲಸನೂ ಪೆರೇಸಂದ್ರಕ್ಕೆ ಮಾಡಿಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೈಟಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇಂಥ ಲೈಟು ಇದೇ ಫಸ್ಟು, ಇಂಥ MLAನೂ ಇದೇ ಫಸ್ಟು. ಈ ಪೆರೇಸಂದ್ರ ನಮಗೆ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾರೂ ಮಾಡದೇ ಇರೋ ಕೆಲಸ ಇವತ್ತಿನ ದಿವಸ ನಮ್ಮ MLA ಸಾಹೇಬರು ಪ್ರದೀಪ್ ಈಶ್ವರ್ ಅವರು ಪೆರೇಸಂದ್ರಕ್ಕೆ ಒಂದು ಕಳೆ ತಂದು ಕೊಟ್ಟಿದ್ದಾರೆ. ಹದಿನೈದು ವರ್ಷ MLA ಮಿನಿಸ್ಟ್ರಾಗಿ ಕೆಲಸ ಮಾಡಿರ್ತಕ್ಕಂಥವರು ಏನು ಕೆಲಸನೂ ಪೆರೇಸಂದ್ರಕ್ಕೆ ಮಾಡಿಲ್ಲ. ಪ್ರದೀಪ್ ಈಶ್ವರು ಕೇವಲ 5 ವರ್ಷ ಇನ್ನೂ ಮುಗಿದಿಲ್ಲ, ಅದರಲ್ಲಿ ಆತನು ಬಂದು ನಮ್ಮ ಊರಿನ ಮೈನ್ ರೋಡ್, ಎಷ್ಟೋ ಅಧ್ವಾನವಾಗಿರತಕ್ಕಂಥ ಮೈನ್ ರೋಡನ್ನು ಚೆನ್ನಾಗಿ ಜನರು ಸೌಕರ್ಯ ಮಾಡಿಕೊಟ್ಟಿರ್ತಾರೆ. MLA ಒಳ್ಳೆ ಹೆಸರಿರ್ತದೆ, ಮುಂದೇನೂ ಸತ ಆತನೇ ಬರ್ತಾನೆ, ಜನರ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ. ಗ್ಯಾರಂಟಿಯಾಗಿ ಮುಂದೆ ಸತಾನು ನಮ್ಮ ಪ್ರದೀಪ್ ಈಶ್ವರ್ ಅವರೇ ಗೆಲ್ತಾರೆ. ಇದ್ಯಾವ ಲೈಟು ಇಲ್ಲ ಹಾಸನಲ್ಲಿ. ಅವ್ರು ತಂದು ಹಾಕಿರೋದೇ ಈ ಹೈ ಲೆವೆಲ್ಲು ಕರೆಂಟ್ ಅಷ್ಟೇ, ಅವರೇನು ಮಾಡಿಲ್ಲ, ಬೇರೆ ಯಾರು. ಇವತ್ತು ಪೆರೇಸಂದ್ರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಏನು ಕರಗದ ಮಹೋತ್ಸವ ನಡೀತಾ ಇದೆ ಪೆರೇಸಂದ್ರದಲ್ಲಿ. ಇದು ಶಾಸಕರ ಸ್ವಗ್ರಾಮ ಆಗಿರೋದ್ರಿಂದ ಶಾಸಕರು ಒಂದು ವಾರ ಮುಂಚೆನೇ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಕಂಟ್ರಾಕ್ಟ್ಗೆ ಕರೆ ಮಾಡಿ ಒಂದು ಹೈಮಾಸ್ ಲೈಟ್ ಆಗಬೇಕು, ಮತ್ತು ಪೆರೇಸಂದ್ರದಲ್ಲಿ ಎಲ್ಲ ಲೈಟ್ಗಳು ಸುಸಜ್ಜಿತವಾದ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸಕರು ಈ ಒಂದು ಶಾಸಕರ ಅನುದಾನದಲ್ಲಿ ಈ ಒಂದು ಲೈಟ್ಸ್ ಆಗಿರ್ಬೋದು, ಸುಮಾರು ಕೋಟ್ಯಾಂತರ ರೂಪಾಯಿ ಈ ರಸ್ತೆ ನಿರ್ಮಾಣ ಆಗಿರ್ಬೋದು. ರಸ್ತೆ ಪಕ್ಕದಲ್ಲಿ ನೋಡಿ ಇವತ್ತು ನೈಟು ನಿಮಗೆ ಗೊತ್ತಾಗುತ್ತೆ. ಇವತ್ತು ಎಲ್ಲರಿಗೂ ಇವತ್ತು ಏನು ಕರಗ ಮಹೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ಜನತೆಗೂ ಸ್ವಾಗತವನ್ನು ಕೊಡ್ತಾ ಇವತ್ತು ಏನು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇದೇ ಒಂದು ಸಾಕ್ಷಿ ಆಗುತ್ತದೆ. ಅಭಿವೃದ್ಧಿ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಪೆರೇಸಂದ್ರದಲ್ಲಿ ಇವತ್ತು ವಿಜೃಂಭಣೆ ಸಾಕ್ಷಿ ಆಗುತ್ತದೆ. ಈ ರಸ್ತೆ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಇವತ್ತು ಪೆರೇಸಂದ್ರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಎಲ್ಲರಿಗೂ ಮಾರ್ಗದರ್ಶನ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಪ್ಲಮ್ಮ ದೇವಸ್ಥಾನ ಆಶೀರ್ವಾದದಿಂದ ಶಾಸಕರಾಗಿದ್ದಾರೆ. ಮುಂದಿನ ದಿನದಲ್ಲೂ ಉನ್ನತ ಸ್ಥಾನ ಸಿಗಬೇಕು, ಆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಸುಮಾರು ವರ್ಷದಿಂದ ಇಲ್ಲಿ ಲೈಟ್ ಇರಲಿಲ್ಲ. ಇವತ್ತು ಕರಗ ದೇವಸ್ಥಾನ ಮುಂದೆ ಲೈಟ್ ಇರಲಿಲ್ಲ. ಇವತ್ತು ಜನರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದರೆ ಈ ಕಡೆ ಎಲ್ಲ ಕತ್ಲ ವಾತಾವರಣ ಸೃಷ್ಟಿಯಾಗಿತ್ತು. ಇವತ್ತು ಶಾಸಕ ಪ್ರದೀಪ್ ಈಶ್ವರ ಅನುದಾನದಿಂದ ಇವತ್ತು ಹೈಮಾಸ್ ಲೈಟ್ ಹಾಕಿರೋದ್ರಿಂದ ಇವತ್ತು ಬೆಳಕಿನ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. KP ನಾರಾಯಣ ಸ್ವಾಮಿ, ಕೃಷಿಕ ಸಮಾಜದ ನಿರ್ದೇಶಕರು, ಚಿಕ್ಕಬಳ್ಳಾಪುರ. ಇವತ್ತಿನ ದಿವಸ ಪೆರೇಸಂದ್ರ ಕಂಡರಿಯದಂತಹ ಲೈಟು ಬಂತು. ಯಾವ ರೀತಿ ಬಂತು? ಈ ಎಷ್ಟೋ ಜನ MLAಗಳು ಹುಟ್ಟಿದರು ಹಾಗೂ ಚೇರ್ಮನ್ಗಳಾಗಿದ್ದರು, ಯಾರೂ ಮಾಡದೇ ಇರೋ ಕೆಲಸ ಇವತ್ತಿನ ದಿವಸ ನಮ್ಮ MLA ಸಾಹೇಬರು ಪ್ರದೀಪ್ ಈಶ್ವರ್ ಅವರು ಇಂಥ ಲೈಟು ಇದೇ ಫಸ್ಟು, ಇಂಥ MLAನೂ ಇದೇ ಫಸ್ಟು. ಇಂತಹ MLA ನಮಗೆ ಯಾವಾಗಲೂ ಬೇಕು. ಆದ್ದರಿಂದ ಒಳ್ಳೆ ಜನರಿಗೆ, ಬಡವರಿಗೆ ಅನುಕೂಲ ಮಾಡಿಕೊಡುತ್ತಿರುವ ಇಂತಹ MLA ನಮಗೆ ಬೇಕು. ಆದ್ದರಿಂದ ಎಲ್ಲ ವೋಟ್ರು ಮಹಾಶಯರಲ್ಲಿ ವಿನಂತಿ ಏನಂದರೆ, ನಮಗೆ ಮನೆಗೆ ಬಂದು ಮನೆ ಕೆಲಸ ಮಾಡಿಕೊಟ್ಟಂಗೆ ಕೂಲಿ ತಗೊಳ್ದಿರ ಕೂಲಿ ಕೆಲಸ ನಮ್ಮ ರೈತರಿಗೆ ಮಾಡ್ತಾ ಇರೋ MLA ಅಂದರೆ ಇವರೊಬ್ಬರೇ. ಆದ್ದರಿಂದ ಇವರನ್ನು ನಾವು ಮುಂದಿನ ದಿವಸನೂ ಗೆಲ್ಲಿಸ್ಕೋಬೇಕು. ಮತ್ತು ಇವರಿಗೆ ಇವಾಗ ಮುಂದಿನ ಮಂತ್ರಿ ಪದವಿ
ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಧುಸೂದನ್ ಅಂತ, ಪೆರೇಸಂದ್ರ ಗ್ರಾಮವಾಸಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರದೀಪ್ ಈಶ್ವರ್ ಅವರು MLA ಅವರಿಗೆ ವಂದನೆಗಳು. ಸುಮಾರು ಒಂದು 15-20 ವರ್ಷ ರಾಜಕೀಯ ಮಾಡಿರೋ ಈ ಪೆರೇಸಂದ್ರ ನಮ್ಮ ಪೆರೇಸಂದ್ರಕ್ಕೆ ಬೆಳಕು ಅನ್ನೋದು ಇವತ್ತಿನ ದಿನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಒಂದು ರೋಡ್ ಆಗಿರ್ಬೋದು, ಒಂದು ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಒಂದು ಐಮ್ಯಾಕ್ಸ್ ಲೈಟ್ ಆಗಿರ್ಬೋದು, ಒಂದು ಅನಾಥ ಹುಡುಗ ಒಂದು MLA ಸ್ಥಾನಕ್ಕೆ ಬಂದು ಯಾವ ಥರ ಅಭಿವೃದ್ಧಿ ಅನ್ನೋದಕ್ಕೆ ಎರಡನೇ ಮಾತೆ ಈ ಪೆರೇಸಂದ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈಗ ಅನವಶ್ಯವಾಗಿ ಬೇರೆ ಒಂದು ಮಾತಾಡಬೇಕಾದ್ರೆ ನಮ್ಮ ಅಭಿವೃದ್ಧಿ ಪೆರೇಸಂದ್ರಕ್ಕೆ ಬಂದು ನೋಡಿ ಆಮೇಲೆ ಏನೇ ಒಂದು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ಪ್ರದೀಪ್ ಈಶ್ವರ್ ಅವರು ನಮಗೆ ಸಚಿವರು MLA ಇರೋರು ನಮಗೆ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಈ ಪೀಳಿಗೆ ಅಲ್ಲ, ಮುಂದಿನ ಪೀಳಿಗೆಗೂ ಅಭಿವೃದ್ಧಿ ಆಗಲಿ, ಹುಡುಗರು ಅಭಿವೃದ್ಧಿ ಆಗಲಿ ಅಂತೇಳ್ಬಿಟ್ಟು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾರು ಬಂದರೂ ಕೂಡ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಮುಂದೆ ಬಂದು ನಮ್ಮ ಪ್ರದೀಪ್ ಈಶ್ವರ್ ಅವರು ಜಾತಿ ಭೇದ ಪಕ್ಷ ಇಲ್ದಿರ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಇಂಥ ನಮ್ಮ ಪ್ರದೀಪ್ ಈಶ್ವರ್ ಹುಟ್ಟು ಊರಿನಲ್ಲಿ ಈ ಥರ ಒಂದು ಖುಷಿಯಾಗಿರೋ ವಾತಾವರಣ ಇವತ್ತಿನಿಂದನೇ ಪ್ರಾರಂಭ. ನಮ್ಮ ಪೆರೇಸಂದ್ರಕ್ಕೆ ಬೆಳಕು ಅನ್ನೋದು ಇವತ್ತೇ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.